ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 4 ಇಂಜಿನಿಯರ್ಗಳ ವಿರುದ್ಧ ದಾಸಪ್ಪ ದೂರನ್ನ ಕೊಟ್ಟಿರೋದು. ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಗುತ್ತಿಗೆದಾರ ದಾಸಪ್ಪ ಲೋಕಾಗೆ ದೂರು ಕೊಟ್ಟಿದ್ದಾರೆ. ಎಇಇ ಎಸ್ಎನ್ ಕಾಂತರಾಜು ವಿರುದ್ಧ ದೂರಿದೆ. ಮತ್ತೆ ಎಸ್ಎನ್ ಕಾಂತರಾಜು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಎಇಇ. ಇನ್ನು ರವಿಕುಮಾರ್ ವಿರುದ್ಧನೂ ಕೂಡ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ. ರವಿಕುಮಾರ್ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಎಇಇ. ಇಬ್ಬರು ಜೂನಿಯರ್ ಎಂಜಿನಿಯರ್ಗಳ ವಿರುದ್ಧ ದೂರು ದಾಖಲಾಗಿದೆ. ಕೇಶವಮೂರ್ತಿ ಹೊಳಲ್ಕೆರೆ ತಾಲೂಕಿನ ಜೂನಿಯರ್ ಎಂಜಿನಿಯರ್. ಒಟ್ಟು 3 ಜನರ ವಿರುದ್ಧನೂ ಕೂಡ ದಾಸಪ್ಪ ದೂರನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಕೊಡಲಾಗಿದೆ. ಬಾಬುರಾವ್ ಜಗದಾಳೆ ಇವರು ಕೂಡ ಹೊಳಲ್ಕೆರೆ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರೋದು. ಬಿಲ್ ಮಾಡೋಕೆ 10 ರಿಂದ 15% ಲಂಚ ಕೇಳ್ತಿದ್ದಾರೆ, ಕಮಿಷನ್. ಹಾಗಾಗಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಒತ್ತಾಯ. ಗುತ್ತಿಗೆದಾರ ದಾಸಪ್ಪ ಅವರಿಂದ ಕ್ರಮಕ್ಕೆ ಒತ್ತಾಯಿಸಿ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ. ಹಾಗಾದ್ರೆ ಇಂಥವರ ವಿರುದ್ಧ ಕ್ರಮ ಯಾವಾಗ? ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಗುತ್ತಿಗೆದಾರ ದಾಸಪ್ಪ ಲೋಕಾಗೆ ದೂರು ಕೊಟ್ಟಿರೋದು. ಯಾಕೆಂದ್ರೆ ಇವ್ರು ಹೋಗಿದ್ದಾರೆ ಅಂದ್ರೆ ಅವ್ರ ಹತ್ರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಟ್ಲೀಸ್ಟ್ ಲೋಕಾಯುಕ್ತ ಅಧಿಕಾರಿಗಳಾದ್ರೂ ಗಮನ ಹರಿಸ್ಲಿ ಅಂತ. ಬಂಡವಾಳ ಹಾಕಿದೀವಿ ಎಲ್ಲ ಇಂಜಿನಿಯರ್ಸೇ ಇಡೋದು. 10% ನನಗೆ 5% 15% ನೀವು ಕೊಟ್ಟರೆ ನಾನು ಈ ಕಾಮಗಾರಿ ಬಿಲ್ಲನ್ನು ನಿನಗೆ ಕೊಡ್ತೀನಿ ಅಂದರು. ಅಷ್ಟೊತ್ತಿಗೆ ಕಾಮಗಾರಿ 7/7ಕ್ಕೆ ಹಸ್ತಾಂತರವಾಗಿದ್ದು 6 ತಿಂಗಳ ಕಾಲಾವಧಿ ಇತ್ತು ಆ ಕಾಮಗಾರಿ ಮುಗಿಸ್ಲಿಕ್ಕೆ. ಅಷ್ಟೊತ್ತಿಗೆ ಜನವರಿ 6ಕ್ಕೆ ಆ ಕಾಮಗಾರಿಯ ಕಾಲಾವಧಿ ಮುಗಿದೇ ಹೋಯಿತು. ಇನ್ನು ಡಾಂಬರೀಕರಣ ಆಗಲೇ ಇಲ್ಲ. ಯಾಕೆಂದರೆ ನನಗೆ ಡಾಂಬರೀಕರಣ ಅನುಮತಿ ಕೊಡಲಿಲ್ಲ. ಬೇಡಿಕೆ ಇಟ್ಟಿದ್ದಕ್ಕೆ ಸಾಕ್ಷಿ ಅಂದರೆ ಮೌಖಿಕವಾಗಿ ಇಟ್ಟಂಥ ಸಾಕ್ಷಿಗಳು ನಮ್ಮಲ್ಲಿ ಇರೋದಿಲ್ಲ. ರೆಕಾರ್ಡ್ಸೇ ಹೇಳ್ತಾವೆ. ಬಿಲ್ ಡಿವಿಷನಿಗೆ ಕೊಟ್ಟು ವಾಪಸ್ ನೀವು ಬಿಲ್ ತಗೊಂಡೋಗಿರೋದು, ನೀವು ಪತ್ರ ವ್ಯವಹಾರಗಳು ಮಾಡಿರೋದು, ಇದ್ದಾವೆ, ರೆಕಾರ್ಡ್ಸ್ ಇದಾವೆ ನಮ್ಮಲ್ಲಿ. ಅಂದರೆ ನೀವು ಕೇಳಿದ್ದಕ್ಕೆ ನಿನಗೆ ನಾವು ರೆಕಾರ್ಡ್ ಯಾವ ಇಂಜಿನಿಯರ್ಸು ಹಂಗೆ ಮಾಡೋದಿಲ್ಲ. ಒಳಗೆ ಬಿಟ್ಟುಕೊಳ್ತಾರೆ, ಮೊಬೈಲ್ ಫೋನ್ ಹೊರಗಿಡಿಸ್ತಾರೆ. ಇಂಜಿನಿಯರ್ಸು ಶಾಸಕರು ಫಸ್ಟ್ ಕೇಳಿದ್ದು ನಿಜ ಸರ್. ನಾನೀಗ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 8 ತಿಂಗಳಿನಿಂದ ಬಿಲ್ ಮಾಡಿ ಡಿವಿಷನ್ಗೆ ಸಬ್ಮಿಟ್ ಮಾಡಿ ನೀವು ಬಿಲ್ ವಾಪಸ್ ಪಡೆದಿದ್ದೀರ. ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಮೀಸಲು ಕಾಮಗಾರಿಗೆ ಟೆಂಡರ್ನ ಹಾಕಿದ್ದೀನಿ. ಅದೇ ಕಾಮಗಾರಿ ನಿರ್ವಹಣೆ ಮಾಡಿ ಅದರಿಂದ ನಾನು ಜೀವನ ಮಾಡ್ತಕ್ಕಂಥನು. ನೀವು 8 ತಿಂಗಳ ಕಾಮಗಾರಿ 50 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದ್ರೆ ಒಂದೇ ರೂಪಾಯಿ ಬಿಡ್ಡಿ ಕಟ್ಟಿಂತ ಸರ್ ನೀವು ಬಿಲ್ ಸಬ್ಮಿಟ್ ಮಾಡಿದ ಮೇಲೆ ವರ್ಷಕ್ಕೆ ಕೊಡಲಿ, ಪೇಮೆಂಟ್ ಬಂದಾಗ ಕೊಡಲಿ. ಆದರೆ ಬಿಲ್ ನೀವು ಆದಂಥ ಕೆಲಸಕ್ಕೆ ಬಿಲ್ ಸಬ್ಮಿಟ್ ಮಾಡಬೇಕಾ? ಕಾಮಗಾರಿ ಮುಗಿದ ಹಂತವಾಗಿ ನೀವು ಕಾಮಗಾರಿ ಮುಗಿದ ತಕ್ಷಣ ಗುಣಪರೀಕ್ಷೆ ಮಾಡಿ ಡಾಂಬರೀಕರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾ? ಯಾವುದೂ ಇಲ್ಲ ನಿಮ್ಮಿಂದ. ನಾನು 35 ಪತ್ರಗಳು ಬರೆದಿದ್ದೀನಿ, ಒಂದು ಪತ್ರಕ್ಕೆ ನಿಮ್ಮಿಂದ ಉತ್ತರ ಇಲ್ಲ. ಈ ಇಂಜಿನಿಯರ್ಸೇ ಇಡೋದು. 10% ನನಗೆ 5% 15. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಈಗ ಒಟ್ಟು 3 ವಿರುದ್ಧ ಗಂಭೀರ ಆರೋಪಗಳು ಕೇಳೋಕ್ ಸಿಗ್ತಾ ಇದೆ. ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ಕ್ರಮ ಏನಾಗುತ್ತೆ, ಯಾವಾಗ ಆಗುತ್ತೆ ಅಂತ? ಈ ಪ್ರಕರಣದಲ್ಲಿ ಶಾಸಕ ಹೊಳಲ್ಕೆರೆ ಚಂದ್ರಪ್ಪ ಅವರು ಮಾಡಿರುವಂತಹ ಧಮಕಿ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಎಡಬ್ಲ್ಯೂ ಮತ್ತು ಗುತ್ತಿಗೆದಾರ ಇಬ್ಬರಿಗೂ ಕೂಡ ಒಂದು ದೌರ್ಜನ್ಯದ ಮಾತುಗಳನ್ನ, ದರ್ಪದ ಮಾತುಗಳನ್ನ ಆಡಿರುವಂತದ್ದು. ಯಾಕಂದ್ರೆ ಗುತ್ತಿಗೆದಾರ ತಾನು ಮಾಡಿ ಕೆಲಸಕ್ಕೆ ಬಿಲ್ ಅನ್ನ ಕೇಳಿದ್ರೆ ಪೇಮೆಂಟ್ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಚಂದ್ರಪ್ಪ ಶಾಸಕ, ನಾನು 32 ವರ್ಷ ಶಾಸಕನಾಗಿದ್ದೇನೆ, 593 ಹಳ್ಳಿಗಳಲ್ಲೂ ಕೂಡ ನಂದೇ ಕೆಲಸ ನಡೆಯುತ್ತೆ, ನನ್ನ ಮಾತೇ ನಡೆಯುತ್ತೆ, ನಾನೇನು ಸರ್ಕಾರದಿಂದ ಹಣ ಯಾವ ರೀತಿ ಅನ್ನುವಂತ ಅವಾಚ್ಯ ಪದಗಳ ನಿಂದನೆ ಮಾಡುವ ಮೂಲಕ ಒಂದ್ ಕಡೆ ಅವಾಚ್ಯ ಪದ ಬಳಕೆ ಮಾಡೋದಾದ್ರೆ, ಇನ್ನೊಂದ್ ಕಡೆ ಜೀವ ಬೆದರಿಕೆಯನ್ನ ಹಾಕಿರುವಂತದ್ದು. ಅಧಿಕಾರಿಗಳಿಗೆ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕಥೆಯನ್ನ ಮುಗಿಸ್ತೀನಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿರುವಂತದ್ದು. ಅದು ವಿಡಿಯೋದಲ್ಲಿ ಕೂಡ ಸಾಕ್ಷಿಯಾಗಿ ಸಾಕಷ್ಟು ಗೊತ್ತಾಗ್ತಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ಗಾಗಿ ಸಾಕಷ್ಟು ಅಲ್ದಾಟ ಮಾಡಿರುವಂತಹ ಗುತ್ತಿಗೆದಾರ ದಾಸಪ್ಪ ಇದೀಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಅಧಿಕಾರಿಗಳ ಮೇಲೆ ಅಂದ್ರೆ ಎಡಬ್ಲ್ಯೂ ಮತ್ತು ಏನು ಗುತ್ತಿಗೆದಾರರ ಕೆಲಸಕ್ಕೆ ಅಡ್ಡಿಯಾದಂತಹ ಇಂಜಿನಿಯರ್ಗಳ ಮೇಲೆ ಈ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. 3 ಪ್ರಮುಖ ಅಧಿಕಾರಿಗಳ ಮೇಲೆ ದೂರನ್ನ ದಾಖಲು ಮಾಡಿ ಕ್ರಮಕ್ಕೆ ಆಕ್ರಮಣ ಮಾಡಿರುವಂತದ್ದು. ಶಾಸಕರ ಮೌಖಿಕ ಆದೇಶದಿಂದ ಕಮಿಷನ್ ಕೇಳ್ತಿದ್ದಾರೆ. 10 ರಿಂದ 15% ಕಮಿಷನ್ ಕೊಟ್ರೆ ಮಾತ್ರ ಬಿಲ್ ಗಳನ್ನ ಬಿಡುಗಡೆ ಮಾಡೋದು ನಡೀತಾ ಇದೆ. ಹೀಗಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ. ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದರೆ ದಲಿತ ಗುತ್ತಿಗೆ ಕೋಟಾದಲ್ಲಿ ನಾನು ಕೆಲಸವನ್ನು ಮಾಡಿದ್ರೆ, ಟೆಂಡರ್ ಹಾಕಿ ಮೀಸಲು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ರು ಕೂಡ ನನಗೆ ಈ ಒಂದು ಬಿಲ್ ಅನ್ನ ಬಿಡುಗಡೆ ಮಾಡ್ತಿಲ್ಲ ಅನ್ನುವಂತ ಅಸಮಾಧಾನವನ್ನ ಗುತ್ತಿಗೆದಾರ ಹೊರ ಹಾಕ್ತಿರುವಂತದ್ದು. ಈಗಾಗಲೇ ಈ ಒಂದು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿರೋದ್ರಿಂದ ಪ್ರಕರಣ ಈಗ ತನಿಖೆ ಹಂತದಲ್ಲಿರುವುದೇ. ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತಾರೆ ಮತ್ತು
ಶಾಸಕರ ದರ್ಪದ ನಡೆಗೆ ಯಾವ ರೀತಿ ಲೋಕಾಯುಕ್ತ ಕ್ರಮವನ್ನ ಕೈಗೊಳ್ಳುತ್ತೆ, ಅಧಿಕಾರಿಗಳ ದುರ್ನಡತೆಗೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಮತ್ತು ಯಾವ ರೀತಿ ಶಿಕ್ಷೆಯನ್ನು ಒಳಪಡಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಗುತ್ತಿಗೆದಾರ 44 ಲಕ್ಷ ಬಿಲ್ ಅನ್ನ ಪೇಮೆಂಟ್ ಅನ್ನ ಕೇಳ್ತಾ ಇದ್ರು ಕೂಡ ಅಲ್ಲಾಟವನ್ನ ನಡೆಸ್ತಾರೆ, ಗುತ್ತಿಗೆದಾರರಿಗೂ ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಹೀಗಾಗಿ ಲೋಕಾಯುಕ್ತದ ಮೊರೆ ಹೋಗಿರುವಂತ ದಾಸಪ್ಪ ಅವರಿಗೆ ಕಾನೂನಿನಿಂದ ಯಾವ ರೀತಿ ರಕ್ಷಣೆ ಸಿಗುತ್ತೆ ಮತ್ತು ಈ ಒಂದು ಟೆಂಡರ್ ಕರೆದಿರುವಂತಹ ಕೆಲಸಕ್ಕೆ ಈಗಾಗಲೇ ಏನು ಕೆಲಸ ಎಲ್ಲ ಆಗಿದ್ರು ಕೂಡ ಡಾಂಬರೀಕರಣ ಕೂಡ ಆಗಿಲ್ಲ, ಅದ್ರ ಜೊತೆಗೆ ಈ ಒಂದು ಕೆಲಸವೂ ಕೂಡ ಅಪೂರ್ಣ ಆಗಿದೆ. ಹೀಗಾಗಿ ಶಾಸಕರು ತಮಗೆ ಕಮಿಷನ್ ಸಿಗ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ಹೊರಹಾಕಿ ದರ್ಪವನ್ನ ತೋರಿದ್ರೆ ಅಧಿಕಾರಿಗಳು ಅವರ ಕೈ ನಡೆಯುತ್ತೆ ಅಂತ ನಡೆದುಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹೀಗಾಗಿ ಅಧಿಕಾರಿಗಳು ಮತ್ತು ಶಾಸಕರ ಮೇಲೆ ಲೋಕಾಯುಕ್ತ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ ದುರ್ಗೇಶ್, ಇಲ್ಲಿ ಇನ್ನೊಂದು ಆವಾಜ್ ಹಾಕಿದ್ದಾರೆ ಅವರು, ಪೇಮೆಂಟ್ ಮಾಡಿದ್ರೆ ನಿನ್ ಕತೆ ಮುಗಿಸ್ತೀನಿ ಅಂತ. ಇದು ಕೊಲೆ ಬೆದರಿಕೆಯ ಆ ಒಂದು ಕಾಯ್ದೆ ಅಡಿ ಅಥವಾ ಅದರ ಒಂದು ಅಟ್ರಾಕ್ಟ್ ಆಗುತ್ತೆ, ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಈಗ ಮತ್ತಷ್ಟು ಸಂಕಷ್ಟ ಅಂತ ಬಿಜೆಪಿ ಶಾಸಕ ಚಂದ್ರಪ್ಪ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ. ಖಂಡಿತ ಸೌಖ್ಯ, ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿರುವಂತದ್ದು ಸ್ಪಷ್ಟವಾಗಿದೆ. ಅದರಲ್ಲೂ ಕೂಡ ಗುತ್ತಿಗೆದಾರ ನಾನು ಬಂಡವಾಳ ಹಾಕಿದ್ದೇನೆ, ಅನುದಾನ ಬಂದಿದ್ದನ್ನ ನನಗೆ ಬಿಡುಗಡೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ವಾಗ್ವಾದವನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ದರ್ಪವನ್ನ ತೋರಿದಂತಹ ಶಾಸಕರು 32 ವರ್ಷದಿಂದ ನಾನು ಇಲ್ಲಿ MLA ಆಗಿದ್ದೀನಿ, ಕೆಲಸವನ್ನ ಮಾಡ್ತಿದ್ದೀನಿ, ನನಗೆ ಹೇಳದೆ ಯಾವ ರೀತಿ ಕೆಲಸವನ್ನ ಮಾಡ್ತೀರಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಜೊತೆಗೆ ಅಧಿಕಾರಿಗಳ ಮೂಲಕ ಕಮಿಷನ್ ಅನ್ನ ಕೂಡ ವಸೂಲಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಹೀಗಾಗಿ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ AEE ಇವರು ಏನಾದ್ರೂ ಪೇಮೆಂಟ್ ಮಾಡಿದ್ರೆ ನಿನ್ನ ಕಥೆಯನ್ನ ಮುಗಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಪ್ರಮುಖವಾಗಿದೆ. ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿರುವಂತದ್ದು ಕೂಡ ಲೋಕಾಯುಕ್ತ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಏನು ಗುತ್ತಿಗೆದಾರರ ಈಗ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳು ಶಾಸಕರ ರೀತಿ ಯಾವ ರೀತಿ ನಡೆದುಕೊಳ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಗಂಭೀರವಾಗಿರುವಂತದ್ದು. ಹೀಗಾಗಿ ಅಧಿಕಾರಿಗಳಿಗೆ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಮತ್ತು ಶಾಸಕರ ಈ ಬಿಜೆಪಿ ಶಾಸಕರ ದರ್ಪಕ್ಕೆ ಮುಕ್ತಿ ಯಾವಾಗ ಹಾಡ್ತಾರೆ. ಯಾಕಂದ್ರೆ ಅಧಿಕಾರಿಗಳು ಶಾಸಕರು ಹೇಳಿದಂತೆ ಕೇಳ್ಬೇಕಾಗಿರುತ್ತೆ, ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಿಕೊಡ್ಬೇಕಾಗತ್ತೆ. ಆದ್ರೆ ಜೀವ ಬೆದರಿಕೆ ಹಾಕಿರುವಂತಹ ಒಂದು ಈ ಘಟನೆಗೆ ಬಿಜೆಪಿ ಶಾಸಕ ಹೊಳಲ್ಕೆರೆ ಚಂದ್ರಪ್ಪ ಅವರ ಒಂದು ದೌರ್ಜನ್ಯ ದರ್ಪಕ್ಕೆ ಲೋಕಾಯುಕ್ತ ಯಾವ ರೀತಿ ಮಧ್ಯ ಇರುತ್ತೆ ಮತ್ತು ಕಾನೂನು ಮೂಲಕ ಯಾವ ರೀತಿ ತಕ್ಕ ಪಾಠವನ್ನ ಕಲಿಸುತ್ತೆ ಅನ್ನೋದನ್ನ ಕಾದೊಳ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.